ಹಾಯ್, ಎಲ್ಲರೂ ಹೇಗಿದ್ದೀರಾ? ನಾನಂತೂ ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ಇವತ್ತು ನಾವೆಲ್ಲೋಗಿದ್ದೀವಿ ಅಂದರೆ ಬನಶಂಕರಿಯಲ್ಲಿರೋ ಬನಶಂಕರಮ್ಮ ಟೆಂಪಲ್ಗೆ ನಾನು, ಚೇತನ ಮತ್ತು ಅಕ್ಕ ಮೂವರು ಹೋಗಿದ್ವಿ. ಅಲ್ಲಿ ಹೋದಾಗಲೇ ನಮಗೂ ಗೊತ್ತಾಗಿದ್ದು 26ನೇ ವರ್ಷದ ಉಚಿತ ಸಾಮೂಹಿಕ ವಿವಾಹವನ್ನು ಮಾಡೋದಕ್ಕೆ ಏರ್ಪಾಡು ಮಾಡ್ತಾ ಇದ್ದಾರೆ ಅಂತ. ಸರಿ, ನಾವು ಜೊತೆಯಲ್ಲಿ ನಿಂಬೆಹಣ್ಣಿನ ದೀಪ ಹಚ್ಚೋಣ ಅಂತೇಳಿ ಇಬ್ಬರು ನಿಂಬೆಹಣ್ಣಿನ ತೊಗೊಂಡೋದು. ನನಗಂತೂ ತುಂಬಾ ಖುಷಿ ಆಯಿತು. ನಾನು ಫಸ್ಟ್ ಟೈಮು ಬನಶಂಕರಿ ದೇವಸ್ಥಾನಕ್ಕೆ ಬಂದಿದ್ದು. ರಕ್ಷಾ ಯಾವಾಗಲೂ ಬರ್ತಾ ಇರ್ತಾಳೆ, ಅವಳು ಹೇಳ್ತಾ ಇದ್ಲು ತುಂಬ ಪವರ್ಫುಲ್ ದೇವರು, ನಾವು ಕೂಡ ಹೋಗೋಣ ಅಂತ. ಬಟ್ ಅದು ಹೇಗಾಯಿತು ಅಂದರೆ ನಿಜವಾಗ್ಲೂ ನಾನು ಇವತ್ತು ಹೋಗಬೇಕು ಅನ್ನೋ ಐಡಿಯಾನೇ ಇರಲಿಲ್ಲ. ನನಗಂತೂ ತುಂಬಾ ಖುಷಿ ಆಯಿತು. ಆ ತಾಯಿನೇ ನಮ್ಮನ್ನು ಕರೆಸ್ಕೊಂಡ್ಲು ಅನ್ನೋಷ್ಟು ಸಂತೋಷ ಆಯಿತು. ನಾವು ಹೋಗೋ ಟೈಮ್ಗೆ ತಾಯಿದು ರಥೋತ್ಸವ ನಡೀತಾ ಇತ್ತು. ತುಂಬ ಖುಷಿ ಆಯಿತು. ಒಂದು 2-3 ನಿಮಿಷ ಏನು, ಒಂದು ಹಾಫ್ ಆನ್ ಅವರ್ ಕೂಡ ಕ್ಯೂವಲ್ಲಿ ನಿಂತ್ಕೊಂಡು ವೆಯ್ಟ್ ಮಾಡಿದ್ವಿ. ತುಂಬ ಜನ ಕ್ರೌಡ್ ಕೂಡ ಇತ್ತು. ಇಲ್ಲಿ ನಿಂಬೆಹಣ್ಣು ಹಚ್ಚೋದ್ರಿಂದ ಏನಪ್ಪ ಆಗುತ್ತೆ ಅಂದರೆ, ನಮ್ಮ ಮನಸ್ಸಲ್ಲಿರೋ ಈಡೇರಿಕೆನ ಮನಸ್ಸಲ್ಲಿ ದೇವಿ ಹತ್ರ ಬೇಡಿಕೊಂಡು 9 ನಿಂಬೆಹಣ್ಣಿನ ದೀಪ ಹಚ್ಚೋದ್ರಿಂದ ತಾಯಿ ಬೇಗ ನಮಗೆ ಒಲಿತಾಳೆ ಅನ್ನೋದು ನಮ್ಮ ನಂಬಿಕೆ. ಹಾಗೆ ತಾಯಿಯ ರಥೋತ್ಸವ ಕೂಡ ನಾನು ನೋಡಿದೆ. ನನಗಂತೂ ತುಂಬಾ ಖುಷಿ ಆಯಿತು. ಆ ತಾಯಿನ ನೋಡೋದಕ್ಕೆ 2 ಕಣ್ಣು ಸಾಲ್ತಾ ಇಲ್ಲ. ನಿಜವಾಗ್ಲೂ ಥ್ಯಾಂಕ್ಸ್ ಹೇಳಬೇಕು ರಕ್ಷನ್ಗೆ. ಪ್ರತಿಯೊಂದು ದೇವಸ್ಥಾನಕ್ಕೆ ಕೂಡ ಅವಳೇ ನನ್ನನ್ನು ಕರೆಯೋದು, ಅವಳೇ ಒಂದು ಕರ್ಕೊಂಡು ಹೋಗೋದು. ನನಗಂತೂ ತುಂಬಾ ಖುಷಿ ಆಯಿತು. ಫಸ್ಟ್ ಟೈಮ್ ನಾನು ಇಲ್ಲಿ ಬಂದು ದೀಪ ಹಚ್ತಾ ಇರೋದು. ತಾಯಿ ನಮ್ಮಿಬ್ಬರೂ ಯಾವಾಗಲೂ ಹೀಗೆ ಇಟ್ಟಿರಲಿ ಅಂತ ಕೇಳ್ಕೊತೀನಿ. ನನ್ನ ಪ್ರಕಾರ ದುಡ್ಡಿರೋ ಸ್ನೇಹಿತರು ಸಂಬಂಧ ಬೆಳೆಸೋದಕ್ಕಿಂತ ಸ್ನೇಹಕ್ಕೆ ಬೆಲೆ ಕೊಡೋ ಫ್ರೆಂಡ್ಶಿಪ್ನ ಬೆಳೆಸೋದು ತುಂಬ ಒಳ್ಳೆಯದಂತ ಅನ್ಕೋತೀನಿ. ನಮ್ಮಿಬ್ಬರು ಫ್ರೆಂಡ್ಶಿಪ್ ಆಗಿ ಸುಮಾರು 5-6 ವರ್ಷ ಆಗಿದೆ. ಅವತ್ತಿಂದ ಇವತ್ತುವರೆಗೂ ನಾವಿಬ್ಬರು ಸ್ಟಾರ್ಟಿಂಗ್ ಹೆಂಗಿದ್ವೋ ಈಗಲೂ ಕೂಡ ಅದೇ ರೀತಿ ಇದ್ದೀವಿ. ಮುಂದೆ ಕೂಡ ಇದೇ ರೀತಿ ಇರಲಿ ಅಂತ ನಾನು ತಾಯಿ ಬನಶಂಕರಿ ಅಮ್ಮನ ಹತ್ರ ಬೇಡ್ಕೊತೀನಿ. ಇವತ್ತು ನಮಗೆ ತುಂಬ ಚೆನ್ನಾಗಿ ದರ್ಶನ ಆಯಿತು. ಅಷ್ಟು ಕ್ಯೂ ಇದ್ದರು, ಎಷ್ಟು ಬೇಗ ದರ್ಶನ ಆಯಿತು ಅಂತ ಹೇಳೋಕ್ಕೆ ಆಗಲ್ಲ, ಅಷ್ಟು ಚೆನ್ನಾಗಿ ದರ್ಶನ ಕೂಡ ಆಯಿತು. ಈ ಎಲ್ಲ ವಿಡಿಯೋ ಮಾಡಿಕೊಟ್ಟಿದ್ದು ಯಾರು ಅಂತ ಯೋಚನೆ ಮಾಡ್ತಿದ್ದೀರಾ? ಅದೇ ಇದರಲ್ವ ನಮ್ಮ ಕ್ಯಾಮ್ರಾಮ್ಯಾನ್ ಶಾಂತ ಅವರು. ಅವಳಿಗೂ ನಾನು ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಅವಳು ನಮ್ಮ ಅಕ್ಕ ಅಂತ ಹೇಳೋದಕ್ಕಿಂತ ಹೆಚ್ಚಾಗಿ ನನ್ನ ಬೆಸ್ಟ್ ಫ್ರೆಂಡ್ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ. ಪ್ರತಿಯೊಂದು ವಿಷಯದಲ್ಲೂ ನನಗೆ ಮುಂದೆ ನಿಂತು ಸಪೋರ್ಟ್ ಮಾಡ್ತಿರೋಳು ಅವಳು. ಕ್ಯಾಮ್ರಾ ಮುಂದೆ ಇಲ್ಲದೆ ಇದ್ದರೂ ಕ್ಯಾಮ್ರಾ ಹಿಂದೆ ನಿಂತು ತುಂಬ ಸಪೋರ್ಟ್ ಮಾಡ್ತಾಳೆ. ಅದಕ್ಕೆ ನಾನು ಯಾವಾಗಲೂ ಥ್ಯಾಂಕ್ಸ್ ಹೇಳ್ತೀನಿ. ಯಾರ ಮನೇಲೂ ಕೂಡ ಇಷ್ಟು ಸಪೋರ್ಟ್ ಮಾಡಲ್ಲ, ಅಷ್ಟು ಸಪೋರ್ಟ್ ನಮಗೆ ಮಾಡ್ತಾಳೆ. ಹಾಗೆ ನಾವು ದೀಪ ಹಚ್ಚೋಣ ಅಂತ ಬಂದು, ಇಲ್ಲಿ ದೀಪ ಹೇಗೆ ಹಚ್ಚಬೇಕು ಅಂದರೆ ಮಂಗಳವಾರ ಅಥವಾ ಶುಕ್ರವಾರ ದೀಪನ ಎಲ್ಲರೂ ಹಚ್ತಾರೆ. ಹಾಗೆ 3 ದೀಪ ಆಗಿರ್ಬೋದು, 5 ದೀಪ ಆಗಿರ್ಬೋದು, ಅಥವಾ 9 ದೀಪ ಹಚ್ಬೋದು. ಪ್ರತಿ ವಾರ ಕೂಡ ನೀವು ಹಚ್ಬೋದಾಗಿದೆ. ಅಂದರೆ 3 ವಾರ ಆಗಿರ್ಬೋದು, ಅಥವಾ 5 ವಾರ ಆಗಿರ್ಬೋದು, 9 ವಾರ ಕೂಡ ಹಚ್ಬೋದು. ನಿಜವಾಗ್ಲೂ ಹೇಳ್ತೀನಿ, ಏನೋ ಒಂದು ಪವರ್ ಇದೆ ಅಂತಲೇ ಹೇಳ್ಬೋದು. ಆ ದೇವಸ್ಥಾನಕ್ಕೆ ಹೋಗಿದ ತಕ್ಷಣ ನನಗೆ ಒಂದು ಒಳ್ಳೆ ವೈಬ್ಸ್ ಬಂತು ಅಂತಲೇ ಹೇಳ್ಬೋದು. ತುಂಬಾ ಖುಷಿ ಆಯಿತು. ಅದರಲ್ಲೂ ಸ್ನೇಹಿತ ಜೊತೆ ಮಾಡೋದಿದೆಯಲ್ಲ, ಒಂದು ಖುಷಿನೇ ಬೇರೆ ಥರ ಇತ್ತು. ನಾವಿಬ್ಬರು ಅಂತೂ ತುಂಬಾ ಎಂಜಾಯ್ ಮಾಡಿದೋ. ದೇವ್ರ ದರ್ಶನ ಕೂಡ ಅಷ್ಟೇ ಚೆನ್ನಾಗಾಯಿತು. ನಾವಿಬ್ಬರು ಖುಷಿಯಾಗಿ ಎಲ್ಲನೂ ಇದು ಮಾಡಿದೋ. ಅದ್ರ ಜೊತೆಗೆ ಅಲ್ಲಿ ಒಂದಷ್ಟು ಭಕ್ತಾದಿಗಳು ಬಂದಿದ್ದರು. ಅವರೆಲ್ಲ ನಮ್ಮನ್ನು ಗುರ್ತಿಡ್ದು ಮಾತಾಡಿಸ್ತಾ ಇದ್ರು. ಅದಂತೂ ನನಗೆ ತುಂಬಾ ಖುಷಿ ಕೊಡ್ತು. ಹೌದು, ಅದನ್ನು ವೀಡಿಯೋ ಮಾಡೋಕ್ಕಾಗಿಲ್ಲ, ಅದೊಂದು ಬೇಜಾರಿದೆ. ಅಲ್ಲಿ ನಮ್ಮನ್ನು ಗುರ್ತಿಡ್ದು ಮಾತಾಡಿಸ್ತಾರೆ ಅಂದರೆ ನಮಗೊಂದು ತುಂಬ ಖುಷಿ ಆಗುತ್ತೆ. ಇವಾಗ ನಾರ್ಮಲ್ ಜನಗಳೆಲ್ಲ ಓಡಾಡ್ತಿದ್ರು ಅವ್ರನ್ನ ಯಾರೂ ಮಾತಾಡ್ಸಲ್ಲ. ಅಂಥದ್ರಲ್ಲಿ ಅಷ್ಟು ಜನಗಳ ಮಧ್ಯೆ ಬಂದು ನಮ್ಮಿಬ್ಬರನ್ನು ಗುರುತಿಸಿ ಮಾತಾಡಿಸ್ತಾರೆ ಅಂದರೆ ಸುಮ್ಮನೆ ವಿಷಯ ಅಲ್ಲ ಇದು. ನನಗಂತೂ ಮನ್ಸಿಗೆ ತುಂಬ ಖುಷಿ ಆಯಿತು. ಅದರಲ್ಲೂ ಇವತ್ತು ಬನಶಂಕರಿಗೆ ಹೋಗ್ತೀವಿ ಅನ್ನೋ ಪ್ಲ್ಯಾನೇ ಇರಲಿಲ್ಲ, ಸಡನ್ ಪ್ಲ್ಯಾನ್ ಆಗಿದ್ದು. ಈ ಕ್ರೆಡಿಟ್ ಎಲ್ಲ ನಮ್ಮ ಶಾಂತಂಗೆ ಸೇರಬೇಕು. ಯಾಕೆ ಅಂದರೆ ಅವಳೇ ಕರೆದಿದ್ದು ದೇವಸ್ಥಾನಕ್ಕೆ ಹೋಗೋಣ ಬಾ ಅಂತ. ಸರಿ ಆಯಿತು ಅಂತ ಕ್ಲಿನಿಕ್ ಹತ್ರ ಹೋಗಿ ಕ್ಲಿನಿಕ್ಕಿಂದ ಮತ್ತೆ ಬಂದ್ವಿ. ಆ ರಶಲ್ಲಿ ಅಷ್ಟೊತ್ತು ನಿಂತ್ಕೊಂಡು ಅಷ್ಟೊತ್ತು ವೆಯ್ಟ್ ಮಾಡಿ ತಾಯಿ ದರ್ಶನ ಮಾಡಲೇಬೇಕು ಅಂತ ಹಠ ತೊಟ್ಟು ಹೋಗಿ ದರ್ಶನ ಮಾಡಿದ್ವಿ. ದರ್ಶನ ಆದಮೇಲೆ ರೈಟ್ ಸೈಡಿಗೆ ಬಂದರೆ ಒಂದು ಪ್ರೋಗ್ರಾಮ್ ಕೂಡ ಇಟ್ಕೊಂಡಿದ್ರು. ಚಿಕ್ಕ ಮಕ್ಕಳೆಲ್ಲ ಭರತನಾಟ್ಯ ಮಾಡ್ತಾಯಿದ್ರು. ತುಂಬ ಮುದ್ದಾಗಿದ್ವು ಮಕ್ಕಳೆಲ್ಲ, ತುಂಬ ಮುದ್ದಾಗಿ ಡ್ಯಾನ್ಸ್ ಕೂಡ ಮಾಡ್ತಾಯಿದ್ರು. ಇಲ್ಲೊಂದು ಕಲ್ಲಿದೆ, ಆ ಕಲ್ಲಲ್ಲಿ ನಮ್ಮ ಮನಸ್ಸಲ್ಲಿರೋ ಒಂದು ಕೋರಿಕೆನ ಇಟ್ಕೊಂಡು ಕಲ್ಲ ಮೇಲೆ ಕೈ ಇಟ್ಟರೆ ಆ ಕೈ ಸುತ್ತ ಬಂದರೆ ಆ ಈಡೇರಿಕೆ ನೆರವೇರುತ್ತೆ ಅನ್ನೋದು ಇಲ್ಲಿನ ಸಂಪ್ರದಾಯ. ಫೈನಲಾಗಿ ದರ್ಶನ ಮುಗಿಸಿ ಆಚೆ ಹೋಗೋಣ ಅಂತ ಇಬ್ಬರು ಕೈ ಹಿಡ್ಕೊಂಡು ಮಾತಾಡ್ಕೊಂಡು ಆಚೆ ಬಂದ್ವಿ. ಆಚೆ ಬಂದು ನೋಡಿದ್ರೆ ನಮ್ಮ ಅಕ್ಕ ವಿಡಿಯೋ ಮಾಡ್ತಾಯಿದ್ಲು. ತುಂಬ ಖುಷಿ ಆಯಿತು. ಸರಿ ರೋಡ್ ದಾಟೋಣ ಅಂತ ರೋಡ್ ದಾಟೋಕ್ಕೂ ಆಗ್ತಾಯಿರಲಿಲ್ಲ, ಅಷ್ಟು ಟ್ರಾಫಿಕ್ ಜಾಮ್ ಆಗಿತ್ತು. ಅಂಥದ್ರಲ್ಲೂ ಲೈಟಾಗಿ ಒಂಚೂರು ವಿಡಿಯೋ ಮಾಡ್ತೀನಿ ಅಂತ ವಿಡಿಯೋ ಕೂಡ ಮಾಡಿದ್ಲು. ಉದ್ದಕ್ಕೂ ಆಟ ಆಡಿಕೊಂಡು ಗಾಡಿ ಪಾರ್ಕಿಂಗ್ ಮಾಡಿದ್ವಿ. ಅಲ್ಲಿ ಹೋಗ್ಬೇಕಿತ್ತಲ್ವ, ಜುಟ್ಟಾಟ ಆಡಿಕೊಂಡು ಹೋದ್ವಿ. ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ನಮ್ಮ ಇವತ್ತಿನ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೊ ಮಚ್. ವಾಚಿಂಗ್. ಬಾಯ್.